ಸೊ ಈಗ ಫಿಫ್ತ್ ಪ್ರಾಬ್ಲಮ್ ಸಾಲ್ವ್ ಮಾಡುವ. ಏನು ಹೇಳ್ತಾ ಇದೆ ಅಂದರೆ, ಅ ಲೆಂಡಿಂಗ್ ಲೈಬ್ರರಿ ಹ್ಯಾಸ್ ಅ ಫಿಕ್ಸ್ಡ್ ಚಾರ್ಜ್ ಫಾರ್ ದ ಫಸ್ಟ್ 3 days ಆ್ಯಂಡ್ ಆ್ಯನ್ ಅಡಿಷ್ನಲ್ ಚಾರ್ಜ್ ಫಾರ್ ಈಚ್ ಡೇ ದೇರ್ ಆಫ್ಟರ್. ಅಂದರೆ ಒಂದು ಲೈಬ್ರರಿಯಲ್ಲಿ ಬುಕ್ಸ್ ಕೊಡುವಾಗ ಅವರ 3 ಡೇಸಿಗೆ ಫಿಕ್ಸ್ಡ್ ಚಾರ್ಜ್ ಇದೆ. ಅವರದ್ದು ಒಂದು 3 days ಅಂತ ಹೇಳಿ ಒಂದು ಫಿಕ್ಸ್ಡ್ ಚಾರ್ಜ್ ಇಟ್ಕೊಂಡಿರ್ತಾರೆ. ಅದು ಪ್ಲಸ್ 3 days ಆದಮೇಲೆ ನೀವು ಮತ್ತು ಆ ಬುಕ್ಕನ್ನು ಇಟ್ಕೊಂಡ್ರೆ ಅದಕ್ಕೆ ಪರ್ ಡೇ ಅಡಿಷ್ನಲ್ ಚಾರ್ಜ್ ಅಂತ ಹೋಗುತ್ತೆ. ಅರ್ಥ ಆಯ್ತಲ್ವ? 3 daysಗೆ ಫಿಕ್ಸ್ಡ್ ಚಾರ್ಜ್, ಆಮೇಲೆ ಪರ್ ಡೇಗೆ ಎಕ್ಸ್ಟ್ರಾ ಚಾರ್ಜ್ ಆ್ಯಡ್ ಆಗ್ತಾ ಹೋಗುತ್ತೆ. 3 daysಗಿಂತ ಜಾಸ್ತಿ ಇಟ್ಕೊಂಡಾಗ ಪರ್ ಡೇ ಎಕ್ಸ್ಟ್ರಾ, 3 days ಇದು ಪ್ಲಸ್ ಪರ್ ಡೇ ಎಕ್ಸ್ಟ್ರಾ ಆ್ಯಡ್ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಲ್ವ? ಸೊ ಈಗ ನೆಕ್ಸ್ಟ್, ಸರಿತಾ ಪೇಯ್ಡ್ ₹27 ಫಾರ್ ಅ ಬುಕ್ ಕೆಪ್ಟ್ ಫಾರ್ 7 days. ಸೊ ಸರಿತಾ ಏನು ಮಾಡಿದ್ಲು, ಶಿ ಪೇಯ್ಡ್ ₹27 ಆ್ಯಂಡ್ ಎಷ್ಟು ದಿವಸ ಇಟ್ಕೊಂಡ್ಳು ಅವಳು ಬುಕ್ಕನ್ನು 7 days ಇಟ್ಕೊಂಡ್ಳು. 7 daysಗೆ ₹27 ಆದರೆ ಪರ್ ಡೇ ಮತ್ತು ಫಿಕ್ಸ್ಡ್ ಚಾರ್ಜ್ ಕಂಡುಹಿಡಿಬೇಕೀಗ. ವೈಲ್ ಸೂಜಿ ಪೇಯ್ಡ್ ₹21 ಫಾರ್ ದ ಬುಕ್ ಶಿ ಕೆಪ್ಟ್ ಫಾರ್ 5 days. ಸೊ ಸೂಜಿ ಏನು ಮಾಡಿದ್ಲು, 5 days ಬುಕ್ ಇಟ್ಕೊಂಡ್ಲು, ₹21 ಪೇ ಮಾಡಿದ್ಲು. ಸೊ ಈಗ ಲೆಟ್ ದ ಫಿಕ್ಸ್ಡ್ ಚಾರ್ಜ್ ಫಾರ್ 3 days, 3 daysಗೆ ಫಿಕ್ಸ್ಡ್ ಚಾರ್ಜ್ ಅಂತ ಇತ್ತಲ್ವ, ಲೆಟ್ ಇಟ್ ಬಿ ಎಕ್ಸ್ ಅಂತ ತಗೊಳ್ಳುವ. ಲೆಟ್ ದ ಎಕ್ಸ್ಟ್ರಾ ಚಾರ್ಜ್ ಪರ್ ಡೇಗೆ ಎಕ್ಸ್ಟ್ರಾ ಚಾರ್ಜ್ ಅಂತಿದೆ ಅಲ್ವಾ, ಅದನ್ನು ವೈ ಅಂತ ತೊಗೊಂಡಿದ್ದೀವಿ. ಅರ್ಥ ಆಯ್ತಲ್ವ? ಸೊ ಈಗ ದ ರಿಕ್ವೈರ್ಡ್ ಇಕ್ವೇಷನ್ ಏನು, ಇಕ್ವೇಷನ್ ನಮಗೆ ಏನು ಬೇಕೀಗ ಆಗಿದೆ. ಸೊ ಈಗ ಫಸ್ಟಿಗೆ ಸರಿತಾನ ಇಕ್ವೇಷನ್ ತೊಗೊಳ್ಳುವ. ಸರಿತಾ ಏನು ಮಾಡಿದ್ಲು, ಸರಿತಾ 7 daysಗೆ ಇಟ್ಕೊಂಡಿದ್ಲಲ್ವ ಬುಕ್ಕನ್ನು, ₹27 ಪೇ ಮಾಡಿದ್ಲು. ಸೊ ಎಕ್ಸ್ ಇದು ಫಿಕ್ಸ್ಡ್ ಚಾರ್ಜ್ ಪ್ಲಸ್ 4y ಅಂತ ಬರ್ಕೊಂಡಿದ್ದೀನಿ ನಾನಿಲ್ಲಿ. ಅರ್ಥ ಆಯ್ತಲ್ವ ಯಾಕೆ ಅಂತ? ಅವಳು 7 days ಇಟ್ಕೊಂಡಿದ್ಲು. 7 ಮೈನಸ್ 3 days, 3 days ಫಿಕ್ಸ್ಡ್ ಚಾರ್ಜನ್ನು ಮೈನಸ್ ಮಾಡಿದ್ದೀನಿ. 3 days ಮೈನಸ್ ಮಾಡಬೇಕಲ್ಲ, ಅದು ಯಾಕಂದರೆ ಇಲ್ಲಿ ಫಿಕ್ಸ್ಡ್ ಚಾರ್ಜ್ ಇಲ್ಲಿದೆ, 3 days ಇಲ್ಲಿದೆ ಫಿಕ್ಸ್ಡ್ ಚಾರ್ಜ್. 3 days ಮೈನಸ್ 7 days, 7ಅಲ್ಲಿ 3 ಮೈನಸ್ ಮಾಡಿದರೆ 4y ಬಂತು. ಅರ್ಥ ಆಯ್ತಲ್ವ? ಇಲ್ಲಿ 4y ಹೇಗೆ ಬಂತು ಅಂತ, 7 ಮೈನಸ್ 3, 7 days ಮೈನಸ್ 3 days, 3 days ಯಾಕಂದರೆ ಇಲ್ಲಿ ಫಿಕ್ಸ್ಡ್ ಚಾರ್ಜಲ್ಲಿ 3 days ಇದೆ. ಅರ್ಥ ಆಯ್ತಲ್ವ? 3 days. ಸೊ ಇಲ್ಲಿಗ 4y ಬಂತು, 7 ಮೈನಸ್ 3 4y ಬಂತು, = 27. ಇದು ಸರಿತಾ ಪೇ ಮಾಡಿದ್ದು. ಈಗ ನೆಕ್ಸ್ಟ್ ಸೂಜಿ ಪೇ ಮಾಡಿದ್ದು ₹21 ಅಲ್ವಾ. ಸೊ ₹21 ಅವಳು ಎಷ್ಟು ಡೇಸ್ ಇಟ್ಕೊಂಡಿದ್ಲು, 5 days ಇಟ್ಕೊಂಡಿದ್ಲು. ಇಲ್ಲೂ ಸಹ ಹಾಗೆ 3 days ಮೈನಸ್ 5 days, 5ಅಲ್ಲಿ 3 daysನ್ನು ಮೈನಸ್ ಮಾಡಬೇಕು. ಎಷ್ಟು ಸಿಕ್ತು, 2y ಸಿಕ್ತು, 2 ಪರ್ ಡೇ ಅಲ್ವಾ, 2 per days. ಸೊ 5 ಮೈನಸ್ 3 2 ಸಿಗ್ತಿಲ್ಲ, ಇಲ್ಲಿ 2y ಬರ್ತಿದ್ದೀವಿ. ಅರ್ಥ ಆಯ್ತಲ್ವ ಇದು ಇಕ್ವೇಷನ್ ಹೇಗೆ ಬಂತು ಅಂತ? ಸೊ ಎಕ್ಸ್ ಪ್ಲಸ್ 2y = 21, ಇದು ಸೂಜಿದು, ಇದು ಫಸ್ಟ್ ಇಕ್ವೇಷನ್ ಸರಿತಂದು. ಸೊ ಇಕ್ವೇಷನ್ 1 ಮತ್ತು 2 ಸಿಕ್ಕಿದೆ. ಸೊ ಈಗ ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಸೊ ಈಗ ಇಕ್ವೇಷನ್ 1 ಮತ್ತು ಇಕ್ವೇಷನ್ 2 ಈಗ ಇಲ್ಲಿ ಕೆಳಗಡೆ ಬರ್ಕೋತೇವೆ. ಇಕ್ವೇಷನ್ 1 ಏನು ಹೇಳುತ್ತೆ, ಎಕ್ಸ್ ಪ್ಲಸ್ 4y = 27, ಎಕ್ಸ್ ಪ್ಲಸ್ 2y. ಇಕ್ವೇಷನ್ 2 ಎಕ್ಸ್ ಪ್ಲಸ್ 2y = 21. ಸೊ ಈಗ ಎಕ್ಸ್ ಸೇಮ್ ಇದೆ, ಇಲ್ಲೀಗ ಮಲ್ಟಿಪ್ಲೈ ಮಾಡಬೇಕಂತೇನಿಲ್ಲ, ಇಲ್ಲಿ ಎಕ್ಸ್ ಇರೋದ್ರಿಂದ, ಈಗ 2 ಪ್ಲಸ್ ಇರೋದ್ರಿಂದ ನಾವು ಸಿಂಬಲ್ಸ್ ಚೇಂಜ್ ಮಾಡ್ತೀವಿ ಅಷ್ಟೇ. ಸೊ ಸಿಂಬಲ್ ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಪ್ಲಸ್ ಇರೋದು ಮೈನಸ್ ಆಗುತ್ತೆ. ಸೊ ಪ್ಲಸ್ ಇದೆ, ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್, ಎಕ್ಸ್ ಕ್ಯಾನ್ಸಲ್ ಆಯಿತು. ಸೊ ಈಗ ಇಲ್ಲಿ ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್, 4y ಮೈನಸ್ 2y = 2y. ಆಮೇಲೆ 27 ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್, 27 ಮೈನಸ್ 21 = 6. ಸೊ 2y = 6 ಅಂತ ಸಿಕ್ತು. ದೇರ್ಫೋರ್ y = 6/2 ಅಲ್ವಾ. ಸೊ ಈಗ 2 1s 2 3s. ಸೊ ಈಗ y ವ್ಯಾಲ್ಯೂ ಎಷ್ಟು ಸಿಕ್ತು, 3 ಅಂತ ಸಿಕ್ತು ನಮಗೆ ಅಲ್ವಾ. ಸೊ y ವ್ಯಾಲ್ಯೂ 3 ಸಿಕ್ಕಿದೆ. ಸೊ ಈಗ y ವ್ಯಾಲ್ಯೂ ಸಿಕ್ಕಿದ ಮೇಲೆ
ನಾವು ನೆಕ್ಸ್ಟ್ ಸ್ಟೆಪ್ ಏನು, ಸಬ್ಸ್ಟಿಟ್ಯೂಟ್ y ಇನ್ ಇಕ್ವೇಷನ್ 1. ಸೊ ಇಕ್ವೇಷನ್ 1 ಏನು ಹೇಳುತ್ತೆ, ಎಕ್ಸ್ ಪ್ಲಸ್ 4y ಇಸ್ ಈಕ್ವಲ್ ಟು 27 ಅಂತ ಇತ್ತು ಅಲ್ವಾ. ಸೊ ಇದಕ್ಕೆ y ವ್ಯಾಲ್ಯೂ ಹಾಕಬೇಕೀಗ. ಎಕ್ಸ್ ವ್ಯಾಲ್ಯೂ ಗೊತ್ತಿಲ್ಲ, ಪ್ಲಸ್ ಎಕ್ಸ್ ಹಾಗೆ ಇಟ್ಕೊಳ್ಳಿ, ಪ್ಲಸ್ 4 ಇಂಟು y ವ್ಯಾಲ್ಯೂ ಎಷ್ಟು ಸಿಕ್ಕಿದೆ ನಮಗೆ, 3 ಅಲ್ವಾ. 3 ಇಸ್ ಈಕ್ವಲ್ ಟು 27 ಅಲ್ವಾ. ಸೊ ಈಗ ಎಕ್ಸ್ ಹಾಗೆ ಇರುತ್ತೆ, 4 ಇಂಟು 3 ಇಸ್ 12 ಇಸ್ ಈಕ್ವಲ್ ಟು 27. ಆಮೇಲೆ ನೆಕ್ಸ್ಟ್ ಸ್ಟೆಪ್ ಏನು, ಎಕ್ಸ್ ಇಸ್ ಈಕ್ವಲ್ ಟು 27 ಇಲ್ಲಿ ಹಾಗೆ ಇರುತ್ತೆ, 12 ಈಚೆ ಬಂದರೆ ಏನಾಗುತ್ತೆ, -12 ಆಯಿತು. ಸೊ ಈಗ ಎಕ್ಸ್ ಇಸ್ ಈಕ್ವಲ್ ಟು 27 - 12 ಇಸ್ ಈಕ್ವಲ್ ಟು 15. ಸೊ ಎಕ್ಸ್ ವ್ಯಾಲ್ಯೂ ನಮಗೆ 15 ಸಿಕ್ಕಿದೆ ಈಗ. ಸೊ ಇಲ್ಲಿ ಫಿಕ್ಸ್ಡ್ ಚಾರ್ಜ್, ದೇರ್ಫೋರ್ ನಮ್ಮದು ಫಿಕ್ಸ್ಡ್ ಚಾರ್ಜ್ ಫಾರ್ 3 days. ಎಕ್ಸ್ ಅಂದರೆ ನಾವು ಫಿಕ್ಸ್ಡ್ ಚಾರ್ಜ್ ಅಂತ ತೊಗೊಂಡಿದ್ವಿ ಅಲ್ವಾ. ಸೊ ಫಾರ್ 3 days ಫಿಕ್ಸ್ಡ್ ಚಾರ್ಜ್ ಇಸ್ ₹15 ಆ್ಯಂಡ್ ಅಡಿಷ್ನಲ್ ಚಾರ್ಜ್ ಪರ್ ಡೇ ಎಷ್ಟು, ಎಕ್ಸ್ ವೈ ಅಂತ ತೊಗೊಂಡಿದ್ವಿ ಅಲ್ವಾ. ಸೊ ವೈ ವ್ಯಾಲ್ಯೂ ನಮಗೆ 3 ಬಂದಿತ್ತು. ಸೊ ₹3 ಈಸ್ ಅಡಿಷ್ನಲ್ ಚಾರ್ಜ್ ಪರ್ ಡೇ. ಆಮೇಲೆ ಫಿಕ್ಸ್ಡ್ ಚಾರ್ಜ್ ಫಾರ್ 3 days ಇಸ್ ₹15. ಸೊ ಅರ್ಥ ಆಯ್ತಲ್ವಾ. ಓಕೆ, ಥ್ಯಾಂಕ್ ಯು.